ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಬೆಳಗಾವಿ ಜಿಲ್ಲೆಯಲ್ಲಿ ಭೂ ಹಗರಣಗಳ ಸಾಲ ಹಾಗೆ ಮುಂದುವರಿತಾ ಇದ್ದಾವೆ. ಒಂದು ಮೂಲದ ಪ್ರಕಾರ 133 ಕೇಸುಗಳಿದ್ದಾವೆ. ಯಾರ್ದು ಭೂಮಿ ಇನ್ನಾರಿಗೂ, ದುಡ್ಡು ತುಂಬುವವರು ಯಾರು, ಖರೀದಿ ಹಾಕ್ಸ್ಕೊಳ್ಳೋರು ಯಾರು, ಇನ್ನಾರೋ ಮತ್ತು ಖರೀದಿ ಹಾಕ್ಸ್ಕೊಳ್ಳೋರು, ಏನಿದೆಲ್ಲ ಹಗರಣಗಳು. ಈಗೆಲ್ಲ ಸಾಕಷ್ಟು ಹಗರಣಗಳು ಬರ್ತಾ ಇದ್ದಾವೆ. DCC ಬ್ಯಾಂಕಿನ ಹಗರಣ ಬರ್ತಾ ಇದೆ, ಅದರಿಂದ JC ಸೆಕ್ಟರ್ಗಳು ಬರ್ತಾ ಇದೆ, ಮತ್ತೊಂದು ಬರ್ತಾ ಇದೆ. 133 ಕೇಸುಗಳು ಇದ್ದಾವೆ ಅಂತ ಹೇಳ್ತಾ ಇದ್ರು. ಬೆಳಗಾವಿ ಜಿಲ್ಲೆ ಅಷ್ಟೇ, ಇಲ್ಲಿ ರಾಜ್ಯದಲ್ಲಿ ಎಷ್ಟು ಬೇಕು ಯಾವ ದೇವರಿಗೆ ಗೊತ್ತು. ಅದನ್ನಲ್ಲಿ ಇಲ್ಲೊಂದು ಬಹಳ ಗಂಭೀರವಾದಂಥ ವಿಷಯ. ವಿಶೇಷವಾಗಿ ಅನ್ಯಾಯಕ್ಕೊಳಗಂಥ ಒಬ್ಬ ವ್ಯಕ್ತಿ, ವ್ಯಾಪಾರಿಗಳು, ಬಂಗಾರ ವ್ಯಾಪಾರಿಗಳು, ಒಳ್ಳೆಯ ಪ್ರಸಿದ್ಧವಾದಂಥ ತಮ್ಮ ಬದುಕನ್ನು ಚೆನ್ನಾಗಿ ನಡೆಸ್ಕೊಳ್ಳೋಂಥವ್ರು ಒಂದಿಷ್ಟು ತಮಗಾಗಿ ಭೂಮಿಯನ್ನು ಖರೀದಿ ಹಾಕಿಸ್ಕೊಳ್ತಾರೆ. ಅದು ರಾಮದುರ್ಗ ತಾಲೂಕದ್ದು ಗುತ್ತಿಗೋಳಿ ಅನ್ನುವಂಥ ಗ್ರಾಮದ್ದು. ಸರ್ವೆ ನಂಬರ್ 105/2, ಕ್ಷೇತ್ರ 24 ಎಕರೆ 18 ಗುಂಟೆ 1, ಸರ್ವೆ ನಂಬರ್ 106, ಕ್ಷೇತ್ರ 29 ಎಕರೆ 22 ಗುಂಟೆ. 13/12/2024 ಶ್ರೀ ಸಮೀರ್ ಮುತಾಲಿಕ್ ದೇಸಾಯಿ ಅವರಿಂದ ನಮ್ಮ ಇವತ್ತು ಅನ್ಯಾಯಕ್ಕೆ ಒಳಗಾಗಿ ಬಂದಂಥವರು ಆ ಭೂಮಿಯನ್ನು ಖರೀದಿ ಹಾಕಿಸ್ಕೊಳ್ತಾರೆ. ಪ್ರವೀಣ್ ಬಾಬು ಲಾಲ್ ಶಹಾ ಅಂತೇಳಿ ಗೋಕಾಕದವು. ಈಗ ಹೇಳಿದ ನಿಮಗೆ ಗೋಕಾಕದ ಪ್ರಸಿದ್ಧ ವ್ಯಾಪಾರಿಗಳು, ಜೊತೆಗೆ ಒಂದಿಷ್ಟೇನೋ ನಮ್ಮ ಜೀವಿತದ ಉದಾಯದಿಂದ ಭೂಮಿ ತೊಗೊಂಡಿದ್ದು. ಅದು ಏನೇನು ಆಯಿತು ಅನ್ನೋದು ನಾವು ಹೇಳಿದ್ರು ಸ್ವತಃ ಅವ್ರು ಅನ್ಯಾಯಕ್ಕೊಳಗಾದವ್ರು ತಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಈ ದಿಶೆಯಲ್ಲಿ ನಾವು ನೀವು ಕೇಳುವಂಥದ್ದು ಭಾಳ ಮಹತ್ವದ. ಯಾಕಂದ್ರೆ ಇಂಥವ್ರು ಭಾಳ ಅನ್ಯಾಯಕ್ಕೊಳಗಾದವ್ರು ಇದ್ದಾರೆ. ಭಾಳ ಜನ ಪಾಪ ಯಾವುದೋ ಭಯಕ್ಕಂಜಿ, ಜೀವಕ್ಕೆ ಭಯಕ್ಕಂಜಿ ಹೊರಗೆ ಬಂದು ಹೇಳ್ತಾ ಇಲ್ಲ. ಬಟ್ ಶಾರ್ ಅವರು ಒಂದು ಧೈರ್ಯ ಮಾಡಿಕೊಂಡು ತಮಗಾದ ಅನ್ಯಾಯಕ್ಕಾಗಿ ಈಗಾಗಲೇ ಕೋರ್ಟ್ ತನೂ ಹೋಗಿದ್ದಾರೆ, ತಮ್ಮ ಮನವಿನೂ ಸಲ್ಲಿಸಿದ್ದಾರೆ. ಇದು ಯಾರು ಮಾಡಿದರು? ಖರೀದಿ ಹಾಕಿಸ್ಕೊಂಡಾರ ಇವರು ನಮ್ಮ ಬಾಬುಲಾಲ್ ಪುತ್ರ ಪ್ರವೀಣ್ರವರು, ಶಹಾರವರು. ಆದರೆ ನಂತರ ಏನು ಡೆವಲಪ್ಮೆಂಟ್ ಆಯಿತು ಅದೆಲ್ಲ ಅವ್ರ ಬಾಯಿಗೆ ಕೇಳುವಂಥದ್ದು. ಯಾಕಪ್ಪ ಅಂದ್ರೆ ನನಗಿಂತಲೂ ಅವ್ರು ಹೇಳೋದ್ರಲ್ಲೇ ಭಾಳ ಮಹತ್ವದ್ದು ಇರ್ತದೆ. ನಾವು ಅನ್ಯಾಯ ಆಗಿದೆ ಮಾತ್ರ ಹೇಳ್ತಾ ಇದ್ದೀವಿ. ಅದು ಹೆಂಗಾಯಿತು, ಏನಾಯಿತು? ಸರ್, ನಮ್ಮ ಸ್ಟುಡಿಯೋಗೆ ಸ್ವಾಗತ ನಿಮಗೆ. ನಮಸ್ಕಾರ. ನಾವು ನಿಮಗೆ ಕೇಳೋದು ಏನಪ್ಪ ಅಂದ್ರೆ ಇದು ಏನಿದು, ಏನು ಹಗರಣ ಇದೆ ಆ್ಯಕ್ಚುಲಿ? ಇದು ನಾವು ರಾಮದುರ್ಗ ತಾಲೂಕಿನ ಗುತ್ತಿಯೋಳಿ ಗ್ರಾಮದಲ್ಲಿ ಮುತಾಲಿಕ್ ದೇಸಾಯಿ ಅವರದ್ದು, ಸಮೀರ್ ಮುತಾಲಿಕ್ ದೇಸಾಯಿ ಅವರದ್ದು ಭೂಮಿಯನ್ನು ನಾನು ಖರೀದಿ ಮಾಡಿಕೊಂಡೆ. ನಾನು ಖರೀದಿ ತೊಗೊಂಡಿದ್ದು 3/12/2024 ನೋಂದು ಖರೀದಿಗಳನ್ನು ಮಾಡ್ಕೊಂಡಿರ್ತೇನೆ. ಆ ಪ್ರಕಾರ ನಾನು ಸೇಲ್ ಡೀಡ್ಗಳನ್ನು ಇದ್ದಾವೆ. ಆ ನೋಂದಾದ ಪ್ರಕಾರ ಸರ್ ಪಹಣಿ ಪತ್ರಿಕೆಯಲ್ಲಿ ಯಾವುದೋ ಕಾರಣಾಂತರವಾಗಿ ಯಾರೋ ತಕರಾರು ಹಾಕಿದ್ದಕ್ಕೆ ಅದು ಪಹಣಿ ಪತ್ರಿಕೆಯಲ್ಲಿ ಮೂಲ ಮಾಲಕರ ಹೆಸರನ್ನು ಉಳಿದಿದ್ದಕ್ಕೆ ಆ ಉಳಿದಿದ್ದ ಹೆಸರ ಮೇಲೆ ತಕರಾರು ರಾಮದುರ್ಗ ತಹಸೀಲ್ದಾರಲ್ಲಿ ಇಟ್ಟಿದ್ದಕ್ಕೆ ಅದು RTS ಕೇಸ್ ಮಾಡಿದ್ರು. ಆ RTS ಕೇಸ್ ನಡೆಯುವ ಪೀರಿಯಡ್ದಲ್ಲಿ, ಅವಧಿಯಲ್ಲಿ ಅದು ನನ್ನ ವಿರುದ್ಧ ಮಾಡಿದ್ರು. ಅದು ಮೂಲ ಮಾಲಕರ ಹೆಸರು ಸಮೀರ್ದು ಹಂಗೆ ಉಳೀತು. ಮುಂದೆ ನಾನು ಅಪೀಲ್ ಮಾಡಿದೆ. ಅಪೀಲ್ ಮಾಡಿದು ಹೋದೆ. ಅದು ಮೂಲ ಮಾಲೀಕರ ಹೆಸರು ಕಂಡು ಬೆಳಗಾವಿ ಜಿಲ್ಲಾದಾಗ ಫೇಕ್ ಡಾಕ್ಯುಮೆಂಟ್ ಆಗಾಕತ್ತಾವು ಅನ್ನೋದು ಭಾಳಷ್ಟು ಚರ್ಚೆ ವಿಷಯಗಳು ಬಂದಾಗ ಮಾನ್ಯ ಜಿಲ್ಲಾ ನೋಂದಣಿ ಅಧಿಕಾರಿ ಅವರಿಗೆ 19/3/2025 ಒಂದು ಮನವಿ ಕೊಟ್ಟೆ. ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ಫೇಕ್ ಡಾಕ್ಯುಮೆಂಟ್ ಆಗಾಕತ್ತಾವ. ಅದಕ್ಕೆ ನಂದು ರಾಮದುರ್ಗ ತಾಲೂಕದನು ಅಂಥದ್ದು ಏನೋ ಗುಮಾನಿ ನಡೆದದ ಅನ್ನೋದು ನನಗೆ ಅನಿಸಿದ್ದು, ಗುಮಾನಿ ಆಗಿದ್ದು ನಾನು ಮಾಹಿತಿ ಬಂದಿದ್ದು. ಅದಕ್ಕೆ ಇದನ್ನು ನೀವು ನೋಂದಣಿ ಆಗಬಾರ್ದಂಗೆ, ಇನ್ನೊಂದು ನೋಂದಣಿ ಆಗಬಾರ್ದಂಗೆ ನಿಗಾ ವಹಿಸಬೇಕು. ಮತ್ತು ನಿಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಅವರಿಗೆ ಇದನ್ನು ತಿಳುವಳಿಕೆ ಹಂಚಬೇಕು, ನಿರ್ದೇಶನ ನೀಡಬೇಕು ಅಂತ ನಾವು ಮನವಿ ಮಾಡಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆ ಮನವಿ ಮಾಡಿದ ತಕ್ಷಣ ನನಗೂ ಡಿಸ್ಟಿಕ್ ರಿಜಿಸ್ಟ್ರಾರ್ ಅವರು ಹೇಳಿದ್ರು, ಇದು ಒಂದೇ ಅಲ್ಲ,
ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಈ ಅವಧಿಯಲ್ಲಿ 133 ಫೇಕ್ ಡಾಕ್ಯುಮೆಂಟ್ ಆಗಿದ್ದಾವ ಅನ್ನುವಂಥ ಮಾಹಿತಿಯನ್ನು ಡಿಸ್ಟಿಕ್ ರಿಜಿಸ್ಟ್ರನ್ನ ಕೊಟ್ಟರು ನನಗೆ. 133 ಪ್ರಕರಣ ಆಗಿದಾವಂತ ಫೇಕ್ ಡಾಕ್ಯುಮೆಂಟ್. ಇದುವರೆಗೆ ಅವ್ರು ತನಿಖೆಯಾಗಿ ಯಾವ ಸಿಕ್ಕಿಲ್ಲ ಅವೇನು ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಅದರ ನಂತರ ಅವ್ರು ನನಗೊಂದು ಮತ್ತೊಂದು ಹೇಳಿದ್ರು, ಇಲ್ಲ ಇದಿಷ್ಟ ಮಾಡಬೇಡಿ, ಸಾರ್ವಜನಿಕ ತಿಳುವಳಿಕೆ ನೋಟಿಸ್ ಕೊಡ್ರತ್ತ. ನಾನು 4/4/2025 ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ತಿಳುವಳಿಕೆ ನೋಟಿಸು, ಜಾಹೀರು ನೋಟಿಸನ್ನು ಕೊಟ್ಟೆ. ಅದು ಕೊಟ್ಟ ನಂತರನು ಅದು ಹಂಗೆ ನಮ್ಮ RTS ಕೇಸ್ ನಡೀತು. ನಡೆದು ಡಿಸೆಂಬರ್ 20ರಂದು ಅದು ಫೇಕ್ ಡಾಕ್ಯುಮೆಂಟ್ ರಿಜಿಸ್ಟರ್. ಅದು ಎಲ್ಲಿ ಅದು ಅಂದರೆ, ನಾ ಎಲ್ಲಿ ಖರೀದಿ ತಗೊಂಡಿದ್ದೆ ಬೆಳಗಾವಿಯ ಉತ್ತರ ಸಬ್ ರಿಜಿಸ್ಟರ್ ಆಫೀಸ್ದಲ್ಲಿ ಕರಿಬಸವನಗೌಡ ಹಿರಿಯ ನೋಂದಣಿ ಅಧಿಕಾರಿಯವರ ಕಾರ್ಯಾಲಯದಲ್ಲಿ ನಾ ಖರೀದಿ ತಗೊಂಡಿದ್ದನು ಅದೇ ಕಾರ್ಯಾಲಯದಲ್ಲಿ, ಫೇಕ್ ಡೀಡನ್ನು ಆಗಿದ್ದು ಅದೇ ಕಾರ್ಯಾಲಯದಲ್ಲಿ. ಅದಕ್ಕೆ ನಮಗೆ ಇದೇನೋ ಅಧಿಕಾರಿಗಳ ಸಂಗಮ ಅಥವಾ ಅಧಿಕಾರಿಗಳ ಹಸ್ತಕ್ಷೇಪ ಇಲ್ಲದೆ ಇದು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿತು. ಆ ನಂತರ ನಾನು ತಾರೀಕು 26/8/2025 ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ. ಆ ಪ್ರಕಾರ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಬೆಳಗಾವಿಯಲ್ಲಿ ಕೇಸ್ ರಿಜಿಸ್ಟರ್ ಆಯಿತು. ಅಪರಾಧ ಸಂಖ್ಯೆ 180/2025 ಅಪರಾಧ ಸಂಖ್ಯೆ ರಿಜಿಸ್ಟರ್ ಆಯಿತು. ರಿಜಿಸ್ಟರ್ ಆದ ನಂತರ ನಾನು ಇವು ಎಲ್ಲ ಪ್ರಕರಣವನ್ನು ಇದೆಲ್ಲ ದಸ್ತಾವೇಜ ಎಲ್ಲ ಪ್ರಕರಣವನ್ನು ಮಾನ್ಯ ಮುಖ್ಯಮಂತ್ರಿ, ಮಾನ್ಯ ಕಂದಾಯ ಸಚಿವರು ಬೈರೇಗೌಡರಿಗೆ ಒಂದು ಮನವಿ ಮಾಡಿದೆ. ಅದೇ ಪ್ರಕಾರ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಮಾಡಿ ಕೊಟ್ಟು ಬಂದೆ. ಅದೇ ಪ್ರಕಾರ ಪ್ರಿನ್ಸಿಪಲ್ ಸೆಕ್ರೆಟ್ರಿ, ರೆವಿನ್ಯೂ ಸೆಕ್ರೆಟ್ರಿ ಅವರಿಗೆ ಒಂದು ಕೊಟ್ಟು ಬಂದೆ. ಬೆಂಗಳೂರಿಗೆ ಹೋಗಿ ನಾನು ಇವು ಎಲ್ಲ ಆಫೀಸ್ ಹೋಗಿ ಎಲ್ಲರಿಗೂ ಮುಟ್ಟಿಸಿ ಬಂದೆ. ಅದೇ ಪ್ರಕಾರ ಇನ್ಸ್ಪೆಕ್ಟರ್ ಆಫ್ ಜನರಲ್ ರಿಜಿಸ್ಟ್ರೇಷನ್ ಬೆಂಗಳೂರು ಇವರಿಗೆ ಒಂದು ಮನವಿ ಕೊಟ್ಟೆ. ಅದೇ ಪ್ರಕಾರ ಜಿಲ್ಲಾಧಿಕಾರಿ ಅವರಿಗೆ ಒಂದು ಕೊಟ್ಟೆ. ಅದೇ ಪ್ರಕಾರ IG ಬೆಳಗಾವಿ ಉತ್ತರ ವಲಯ ಮಹಾನಿರೀಕ್ಷಕರು ಅವರಿಗೂ ಒಂದು ಮನವಿ ಕೊಟ್ಟೆ. ಇಷ್ಟೆಲ್ಲನೂ ಆದ ನಂತರನೂ ನನ್ನ ಕಂಪ್ಲೇಂಟದ ತನಿಖೆ ವಿಳಂಬ ಆಗುವುದರಿಂದ ನಾನು ವಿಳಂಬ ಆಗಾಕತ್ತದ. ಯಾಕೆ ವಿಳಂಬ ಆಗಾಕತ್ತದ, ಯಾರ ಒತ್ತಡಲ್ಲಿ ವಿಳಂಬ ಆಗಾಕತ್ತದ ನನಗೆ ಗಮನಕ್ಕೆ ಬರಲಿಲ್ಲ. ನಾನು ಕಳೆದ 15 ದಿವಸದಿಂದ ಹೈಕೋರ್ಟ್ದಲ್ಲಿ ಒಂದು ರಿಟ್ ಪಿಟಿಷನ್ ಹಾಕಿದೆ. ನನ್ನ ಈ ಪ್ರಕರಣವನ್ನು ತನಿಖೆ ತೀವ್ರಗೊಳಿಸಿ ನನಗೆ ನ್ಯಾಯ ಕೊಡಿಸಬೇಕು. ಹೈಕೋರ್ಟ್ದವರು ಇದನ್ನು ನೋಟಿಸ್ ಇಶ್ಯೂ ಮಾಡಿದಾರಂತ ನಮ್ಮ ಅಡ್ವೊಕೇಟ್ ಹೇಳಿದ್ರು. ಈಗ ನಾ ಕಾಯ್ತಾ ಇದ್ದೀನಿ ನಂದು ನ್ಯಾಯ ನನಗೆ ಯಾವಾಗ ಸಿಗುತ್ತದೆ ಅನ್ನುವಂಥದ್ದು. ಮುಖ್ಯವಾಗಿ ನನಗೆ ಇದರದ್ದು ಆಗಿದ್ದರಿಂದ ಭಾಳ ನೋವಿದೆ. ನಾನು ಇದರಿಂದ ಭಾಳ ನನ್ನ ಪ್ರಾಕೃತಿಕ ಮೇಲೆ, ನನ್ನ ಆರ್ಥಿಕದ ಇದ್ರ ಮೇಲೆ ಭಾಳ ಪೆಟ್ಟು ಬಿದ್ದಿದೆ. ಇದರಲ್ಲಿ ನಾನು ಮುಖ್ಯವಾಗಿ ನಾವೊಬ್ಬ ಕ್ಯಾನ್ಸರ್ ಪೇಷಂಟು. ನಾ ಕ್ಯಾನ್ಸರದಿಂದ ಇಲ್ಲಿಯವರೆಗೆ ಬದುಕಿದ್ದೀನಿ. ನನ್ನನ್ನು ಮಾನ್ಯ ಸರ್ಕಾರ ಆಗಲಿ, ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಮಾನ್ಯ ಸರ್ಕಾರಿ ಅಧಿಕಾರಿಗಳಾಗಲಿ ಇದನ್ನು ನನ್ನ ತನಿಖೆ ಪೂರ್ತಿ ಮಾಡಿ ನನಗೆ ತೀವ್ರ ನ್ಯಾಯ ಒದಗಿಸಿ ಕೊಡಬೇಕಂತ ಈ ಮುಖಾಂತರ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಮತ್ತು ಇದು ಹರ್ಯಾಸ್ಮೆಂಟ್ ನನಗೆ ಒಬ್ಬಗಾಗಿಲ್ಲ, ಎಂಥವು ಬೆಳಗಾವಿ ಜಿಲ್ಲಾದಾಗ ನಿರಂತರ ನಡೀತಾ ಅದಾವ. ಬೆಳಗಾವಿ ಜಿಲ್ಲೆಯಲ್ಲಿ ಅಧಿಕಾರಿಗಳು ಭಾಳ ಅದಾರ, ಚಲೋ ಮಂದಿ ಅದಾರ. ಆದರೆ ತನಿಖೆಗೆ ಯಾಕೆ ಆಗವಾಲ್ತು ಅನ್ನುವಂಥದ್ದು ಸಂಶಯ ಬರಾಕತ್ತದ. ಇಲ್ಲಿ ಆಡಳಿತ ಹೆಂಗೆ ನಡ್ಸ್ಕೊಂಡು ಹೋಗುವಂಥದ್ದು ನಿಟ್ಟಿನಲ್ಲಿ ಹಂಗೆ ಇಟ್ಕೊಂಡಾರೋ ಏನು ಇದಕ್ಕೆ ಪ್ರೋತ್ಸಾಹ ಕೊಡಾಕತ್ತಾರೋ ಅಂಥದ್ದು ಆಗೋದಕ್ಕೆ ಇದು ಜನರಲ್ಲಿ ಸಂದೇಹ ಹುಟ್ಟಾಕತ್ತದ. ಅದಕ್ಕೆ ಎಂಥವು ಆಗಬಾರ್ದು ಅನ್ನುವಂಥ ನನ್ನ ಬೇಡಿಕೆ, ನಮ್ಮ ನ್ಯಾಯ ಒದಗಿಸಿ ಕೊಡಬೇಕಂತ ನನ್ನ ಹೇಳಿಕೆ. ಅಂದರೆ ಈಗ ನೀವು ಹೇಳಿದ್ರಿ
ನಿಮಗೆ ಖರೀದಿ ಬರೆದು ಕೊಟ್ಟವರು ಯಾರು ಸರ್? ನನಗೆ ಇದು ಮೂಲ ಮಾಲೀಕರು ಸಮೀರ್ ಮುತಾಲಿಕ್ ದೇಸಾಯಿ ಅಂತ. ನೋಡ್ರಿ, ಅವರು ತಾಯಿ ಬೆಂಗಳೂರದಾಗಿರ್ತಾಳೆ, ಇವು ಬೆಂಗಳೂರದಾಗಿರ್ತಾನೆ. ಆದರೆ ಇವನು ವಿದ್ಯಾಭ್ಯಾಸ ಮಾಡಿ ಅವನು ಅಮೇರಿಕಾದಾಗ ಈಗ ಅವ್ನು ನೌಕರಿ ಮಾಡ್ತಾ ಇದ್ದಾನೆ. ಅವಂಗು ಖರೀದಿ ಸೇಲ್ಡಿಡ್ ಮಾಡೋ ಕಾಲಕ್ಕೆ ಅವ್ನು ಬರಕ್ಕೆ ಆಗಲಿಲ್ಲ ಅನ್ನೋದಕ್ಕೆ ಅವ್ರ ತಾಯಿಗೆ GPA ಕೊಟ್ಟಿದ್ದ ಪ್ರಕಾರ ಆ ಪ್ರಕಾರ ಅವ್ರಿಗೆ ಸಹಿ ಮಾಡಿ ನನಗೆ ಕೊಟ್ಟಿದ್ದಾರೆ. ಈ ದುಡ್ಡವನ್ನ ಸಂದಾಯವನ್ನು ನಾನು ಎಲ್ಲ ಚೆಕ್ ಮುಖಾಂತರ ಮಾಡಿದ್ದೀನಿ. ಅದರ ಫೇಕ್ ಡಾಕ್ಯುಮೆಂಟ್ ಆದವರು ಇದು 40 ಲಕ್ಷ ರೂಪಾಯಿ ಕಾಗದ ಮಾಡಿದ್ದಾರೆ. ನಂದು ಇದ್ದಿದ್ದು ಡಾಕ್ಯುಮೆಂಟ್ಸ್ 81 ಲಕ್ಷ ಆಗಿದೆ. ನಾ ಎಲ್ಲ 81 ಲಕ್ಷ ರೂಪಾಯಿ ಚೆಕ್ ಮುಖಾಂತರನ ಅವ್ರಿಗೆ ಮುಗಿಸಿದ್ದೀನಿ. ಆದರೆ ಫೇಕ್ ಡಾಕ್ಯುಮೆಂಟ್ ಮಾಡಿದವರು 42 ಲಕ್ಷದಾಗ ಖರೀದಿ ತೊಗೊಂಡಾರ. ಅಲ್ಲಿ ಹಣದ ಸಂದಾಯವನ್ನು ಹಂತವಾಗಿ ದುಡ್ಡು ಕೊಟ್ಟಿದಾರಂತ ಬರ್ತಾರ. ಅದನ್ನೇ ಸಬ್ ರಿಜಿಸ್ಟ್ರಾರ್ ಅವರು ಎಕ್ಸೆಪ್ಟ್ ಮಾಡಿದ್ದಾರೆ. ಅದಕ್ಕೆ ನನಗೆ ಸಂಶಯ ಏನಂದ್ರೆ ಈ ಅಧಿಕಾರಿಗಳು ಶಾಮೀಲಾಗಿ ಇದನ್ನ ಸಂಚು ಮಾಡಿದಾರ ಅನ್ನುವಂಥದ್ದು ನನ್ನ. ನೀವು ಖರೀದಿ ಹಾಕ್ಸ್ಕೊಂಡು ಬಂದಿದ್ದೀರಿ, ಮೊದಲು ನಿಮ್ದಾಗಿದೆ ಖರೀದಿ ಮಾಡಿದವರು ಅವರ. ಈಗ 2 ನಂಬರ್ ಅದ ಭೂಮಿ ಮೇಲೆ ಮತ್ತೊಂದು ಖರೀದಿ ಹಾಕಿ ಕೊಡ್ಲಿಕ್ಕೆ ಅವ್ರು ಸಬ್ ರಿಜಿಸ್ಟ್ರಾರ್ ಅವ್ರಿಗೆ ಅಧಿಕಾರ ಅದ ಏನದು? ಅಧಿಕಾರ ಇಲ್ಲ. ಅವ್ರು ಏನೋ ಹಂಗ ಮಾಡಿದಾರು. ಸಮೀರ್ ಪವಾಡ್ ಅಂತಿದ್ದು ಪವಾಡ್ ಅನ್ನೋದಕ್ಕಿಂತ ದುರುದ್ದೇಶ ದುರ್ಬಳಕೆ, ಅಧಿಕಾರ ದುರ್ಬಳಕೆ. ಅಧಿಕಾರದ ದುರ್ಬಳಕೆ. ಸಮೀರನ ವಯಸ್ಸು 32, ಅವ ಅಮೇರಿಕಾದಾಗಿರ್ತಾನ. ಈಗ ಸಮೀರ್ನತ್ತ ಹೆಸರಲ್ಲೇ ಬಂದ ಅಲ್ಲಿ ಸಹಿ ಮಾಡಿ ಕೊಟ್ಟ ಒಂದು 52 ವರ್ಷ. ಅಷ್ಟು ಅಲ್ಲ, ಅಷ್ಟು ಈ ಐಡೆಂಟಿಫಿಕೇಶನ್ ಹೆಂಗ ಮಾಡಿದಾರ ಅನ್ನೋದು ನಮಗೆ ಸಂಶಯ ಬರ್ತಾ ಇದೆ. ಅಂದ್ರೆ ಆಧಾರ್ ಕಾರ್ಡ್ ಅದು ಇವ್ರೇನು ಫೇಕ ಮಾಡಿದಾರೆ ಅಂದಂಗೆ. ಯಾವ ರೀತಿ ಮಾಡಿದ್ರು? ಫೇಕ ಮಾಡಿರ್ಬೇಕು. ಯಾವ ರೀತಿ ಮಾಡಿರ್ಬೇಕು ಅನ್ಸೋದು ನಿಮಗೆ? ಅದೇನು ಸ್ಕ್ಯಾನ್ ಮಾಡ್ತಾರ, ಈಗೇನು ಎಲ್ಲಾನು ಮಾಡ್ತಾರ. ಎಂತ ಕಾಗದನ್ನು ಸ್ಕ್ಯಾನ್ ಮಾಡ್ತಾರ, ಹುಟ್ಟಿಸ್ತಾರ, ಸೃಷ್ಟಿಸ್ತಾರ, ಅದನ್ನು ಮಾಡ್ಕೋತಾರ. ಇನ್ನೊಂದು ನಾ ಇದಕ್ಕೆ ಹೇಳ್ಬೇಕಂತಂದ್ರೆ, ಇದೇ ರೀತಿ ನಡೀತಂದ್ರೆ ನಮ್ಮ ಕರ್ನಾಟಕದ ವಿಧಾನಸೌಧನ್ನು ಮಾರ್ತನಂದ್ರೆ ತಗೊಳ್ಳೋರು ನಮ್ಮ ಕರ್ನಾಟಕದಾಗ ಅದು ಯಾರು ನೋಡಕ್ಕೂ ಹೋಗುದಿಲ್ಲ. ನಮ್ಮ ಬೆಳಗಾವಿ ವಿಧಾನಸೌಧ ಮಿನಿ ವಿಧಾನಸೌಧನ್ನು ಮಾರೋದೈತತ್ತ ನಂದ ಐತತ್ತ ಅಂದ್ರೆ ತಗೊಳ್ಳೋರು ಹುಟ್ಟುತ್ತಾರಂತೆ. ಮತ್ತೆ ಆಯ್ತಲ್ರಿ, ಈಗ ನಡೆದಂತ ಘಟನೆ ಇದು. ಈಗ ನೀವು ಅದಕ್ಕೆ ರೆವಿನ್ಯೂ ಮಿನಿಸ್ಟರ್ ಅವರು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮುಖ್ಯಮಂತ್ರಿ ಅವರು ಈ ಬೆಳಗಾವಿ ಜಿಲ್ಲೆ ಬಗ್ಗೆ ತೀಕ್ಷ್ಣ ಗಮನ ಹರಿಸಬೇಕು. ಅಂತ ಆಗದಂತೆ ನೋಡ್ಕೋಬೇಕು. ಆದಂತಹ ಫೇಕ್ ಡೀಡವನ್ನು ಕೋರ್ಟ್ ಮುಖಾಂತರ ನಾವು ರದ್ದುಪಡಿಸುವ ಅಧಿಕಾರ ನಾವು ಬಡದಾಡಬೇಕಾಗ್ತದೆ. ಅದಕ್ಕೆ ಇದನ್ನು ರದ್ದುಪಡಿಸುವ ಅಧಿಕಾರವನ್ನು ಸರ್ಕಾರಿ ಅಧಿಕಾರಿ ಒಂದು ನಿಯುಕ್ತ ಮಾಡಿ ಅಂಥ ಡಾಕ್ಯುಮೆಂಟ್ಸನ್ನು ನೋಡಿಕೊಂಡು ಅವ್ರಿಗೆ ನ್ಯಾಯ ಒದಗಿಸಿಗೆ ಇದು ಕೇಸನ್ನು ಇತ್ಯರ್ಥ ಮಾಡಬೇಕಂತ ನನ್ನ ಬೇಡಿಕೆ ಇದೆ. ಅಡ್ಡಿಲ್ಲ, ನೀವು ಬೇಡಿಕೆ ಸರಿ ಅದ. ನಾ ಕೇಳ್ತಾ ಇದ್ದೀನಿ, ಇವತ್ತು ಒಬ್ಬ ಅಧಿಕಾರಿ ಒಂದೇ ಸ್ಥಳದಲ್ಲಿ ಒಂದು ಭೂಮಿ, ಅದೇ ಭೂಮಿ, ಸೇಮ್ ಭೂಮಿ ಮೇಲೆ ಒಬ್ಬರಿಗೆ ನಿಮಗೆ ಮೊದಲು ಖರೀದಿ ಹಾಕಿ ತಾನು ಅದಕ್ಕೆ ಸಾಕ್ಷಿ ಆಗ್ತಾ ಇರ್ತಾನೆ. ಆ ನಂತರ ಅದೇ ಭೂಮಿ ಮೇಲೆ, ಅದೇ ಭೂಮಿಯಲ್ಲಿ, ಅದೇ ಹೆಸರಿನ ಮೇಲೆ ಇದೇ ಅಧಿಕಾರಿ ಸೇಮ್ ಆಫೀಸರ್ ಆಫೀಸ್ದಾಗ ಅದು ಆಫೀಸಾಗಿ ನಡೀತಿದೆ ಅಂದರೆ ಇದು ಪೂರ್ತಿಯಾಗಿ ಒಂದು ಏನಪ್ಪ ಹಗಲು ದರೋಡೆ ಹೇಳೋದು. ಇದ್ರಲ್ಲಿ 2 ಮಾತೇ ಇಲ್ಲ. ಇದ್ರ 2 ಮಾತಿಲ್ಲ ಅಂದಾಗ ಅದು ಅಷ್ಟು ಅಲ್ಲಿ ಅಧಿಕಾರಿ ಇದ್ದಂಥ ಸಾಮಾನ್ಯ ಅಧಿಕಾರಿ ಇರ್ಲಿಕ್ಕೆ ಸಾಧ್ಯ. ಅಭ್ಯಾಸ ಮಾಡಿದಂಥ ವ್ಯಕ್ತಿ ಇರ್ತಾನೆ, ಸೆಲೆಕ್ಟೆಡ್ ಬೈ ದ ಗೌರ್ಮೆಂಟ್ ಇರ್ತಾನೆ. ಮತ್ತು ಅವನನ್ನು ನಂಬದಿದ್ದು ನಾವು ಯಾರನ್ನು ನಂಬಬೇಕು ಅಂತ. ಮತ್ತು ನಿಮ್ಮದು ಮೊದಲಾಗ್ಯದ, ಇದು ನಂತರದ ಅವ್ರು ಅಲ್ಲಿ ಮತ್ತೆ ಅಲ್ಲಿ ಹತ್ರ 9 ಮಂದಿ ಹೆಸರು ಹೇಳ್ತಾ ಇದ್ರಿ. ಅವ್ರು ಇದ್ದಿದ್ದು ಅವ್ರು ಟ್ರೀಟ್ ಮಾಡಿಕೊಟ್ಟಿದ್ದು ಭೀಮಾ ನಾಯ್ಕ್ ಅಂತ ನಮ್ಮ ಚಿತ್ರದುರ್ಗದವ್ರು ಒಬ್ಬರು ತಗೊಂಡಾರ. ಆಮೇಲೆ ಇಲ್ಲ ದಿಂದನಾವರ ಊರವರು, ಚಿತ್ರದುರ್ಗ ಡಿಸ್ಟಿಕ್ದವರು. ಇನ್ನೊಂದು ಭಗವಂತ ಅರ್ಜುನ್ ಬಂಗಾರಿ ಅಂತ ಸುಲ್ತಾನ್ಪುರದವರು, ರಾಯಬಾಗ್ ತಾಲೂಕ್ ಸುಲ್ತಾನ್ಪುರದವ್ರು ತಗೊಂಡಾರ. ಮತ್ತು ಇದ್ರೊಳಗೆ ಈ ಕಾಗದದಲ್ಲಿ ಈ ಸುಲ್ತಾನ್ಪುರ ತಗೊಂಡವ್ರದ್ದು ಮೊಬೈಲ್ ನಂಬರ್ ಮೆನ್ಷನ್ ಆಗ್ಯದ. ಈ ಚಿತ್ರದುರ್ಗದವ್ರು ತಗೊಂಡವ್ರದ್ದು ಮೊಬೈಲ್ ನಂಬರ್ ಮೆನ್ಷನ್ ಆಗಿಲ್ಲ. ಯಾಕೆ ತಗೊಂಡಿಲ್ಲ? ಒಂದು ಕಾಗದಕ್ಕೆ ತಗೋತಾರ, ಇನ್ನೊಂದು ಕಾಗದಕ್ಕೆ ತಗೊಳ್ಳೋದಿಲ್ಲ. ಯಾಕೆ ತಗೊಂಡಿಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ತಗೊಳ್ಳೋ ನಿಯಮ ಐತೋ ಇಲ್ಲೋ ಅಧಿಕಾರಿಗೆ ಸಂಬಂಧಪಟ್ಟದ್ದು ವಿಷಯ. ಆಧಾರ್ ಸಂಖ್ಯೆ ಸಮೀರಂದು ಒಂದು ಡಿಫ್ರೆಂಟ್ ಇದೆ,
ಈ ಸಮೀರ್ ಯಾರು, ಆ ಸಮೀರ್ ಯಾರು? ಈ ಸಮೀರ್ ಯಾರು? ಒರಿಜಿನಲ್ ಸಮೀರ್ ನಾನು ನಿಮಗೆ ಫೋಟೋನು ಕೊಡ್ತೀನಿ. ಅವ ಅಮೇರಿಕಾದಿಂದ ಆ ತಾರೀಕಿಗೆ 20/8/2025 ಅಮೇರಿಕಾದಿಂದ ಬಂದಿಲ್ಲ ಅವನು ಅನ್ನುವಂಥದ್ದು. ಅವನು ಟ್ರಾವೆಲಿಂಗ್ ಹಿಸ್ಟ್ರಿ, ಅವನ ಪಾಸ್ಪೋರ್ಟ್ದಿಂದ ವೀಸಾ ಡೀಟೇಲ್ಸನ್ನು ಅವು ಇದ್ದಿದ್ದು ಈಗಾಗಲೇ ತಹಸೀಲ್ದಾರ್ ರಾಮದುರ್ಗಿವರಿಗೆ ಇಮೇಲ್ ಮಾಡಿದ್ದಾನೆ, DC ಅವರಿಗೆ ಮಾಡಿದ್ದಾನೆ, ಅಸಿಸ್ಟೆಂಟ್ ಕಮಿಷನರ್ ಅವರಿಗೂ ಮಾಡಿದ್ದಾನೆ. ಅವು ಇದ್ದಿದ್ದು ಹೇಳಿದಾನೆ, ಇದು ಫೇಕ್ ಡಾಕ್ಯುಮೆಂಟ್ ಆಗಿದೆ, ನಾ ಯಾವುದೇ ರೀತಿಯಿಂದ ಯಾರಿಗೂ ಇನ್ನೊಬ್ರಿಗೆ ಸಹಿ ಮಾಡಿ ಕೊಟ್ಟಿಲ್ಲ. ಅಂದ್ರೇನು ಅಂದರೆ ಯಾರೂ ಆಸ್ತಿ ತಗೊಂಡು ಅವ್ರಿ ಅಲ್ಲಿ ಮನೆಯಲ್ಲಿ ಯಾರು ಇರಲಿಲ್ಲ ಅಂದರೆ ಇದು ಇನ್ನೊಬ್ಬರಿಗೆ ಪಾಲಾಗ್ತದೆ ಅಂದಂಗೆ ಆಯ್ತೈತರ ಅರ್ಥ. ಸರ್ಕಾರ ವಿರುದ್ಧ ಅಧಿಕಾರಿಗಳು ವಿರುದ್ಧ ಅಂದ್ರೆ ನಾವು ಯಾರ ಮೇಲೆ ವಿಶ್ವಾಸ ಇಡಬೇಕು? ಅದಕ್ಕೆ ನನಗೆ ಸರ್ಕಾರಕ್ಕೆ ಅತಿ ಇತರಲಿ ಹೇಳ್ತಾ ಇದ್ದೀನಿ, ನಮ್ಮಂಥವ್ರದ್ದು ಸೀನಿಯರ್ ಸಿಟಿಜನ್ ಅಂತವ್ರದ್ದು ಇವ್ರದೆಲ್ಲ ಆಸ್ತಿ ಕಾಪಾಡಬೇಕಾದ್ರೆ ಸರ್ಕಾರನ ಇದಕ್ಕೆ ಏನಾರ ದಾರಿ ಹುಡುಕಬೇಕು, ನಮ್ಮ ರಕ್ಷಣೆ ಕೊಡಬೇಕು, ನಮ್ಮ ಆಸ್ತಿಗಳನ್ನು ನಮ್ಮಂದ ಇರುವಂಗೆ ನೋಡ್ಕೋಬೇಕು. ಅಂಥದ್ದು ಮಾಡಿದಂಥ ಅಧಿಕಾರಿಗಳನ್ನು ಇಮಿಡಿಯೇಟ್ ಸಸ್ಪೆಂಡ್ ಮಾಡಿ ಜೈಲ್ದಾಗ ಹಾಕಿ ಸಸ್ಪೆಂಡ್ ಮಾಡಬೇಕಂತ ನನ್ನ ಬೇಡಿಕೆ ಅದ. ಆದ್ಮೇಲೆ ಇಲ್ಲಿವರೆಗೆ ಕೇಳಿದ್ರಲ್ಲ ಯಾವ ರೀತಿಯಾಗಿ ಫೇಕ್ ಡಾಕ್ಯುಮೆಂಟ್ಸ್ನ ಹುಟ್ಟಿಸ ಒಬ್ಬ ಅಮಾಯಕ ವ್ಯಕ್ತಿ ಅಂತ ಹೇಳ್ಬೇಕಾಗ್ತದೆ. ಇಲ್ಲಿ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಕೊಂಡು ಖರೀದಿ ಹಾಕಿಸ್ಕೊಂಡು ಅದಕ್ಕೆ 81 ಲಕ್ಷ ರೂಪಾಯಿಗಳನ್ನು ಕಟ್ಟಿ ಆ ಭೂಮಿಯನ್ನು ಬರೆಸ್ಕೊಂಡಂಥ ವ್ಯಕ್ತಿ ಜೀವಂತಿದ್ದಾರೆ. ಯಾರೋ ಒಬ್ಬರು ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಆ ಸಮೀರ್ ಯಾರು ಅನ್ನೋದು ಹುಡುಕ್ಬೇಕಾಗ್ಯದ, ಅದ್ರಲ್ಲಿ ಇದ್ದಂಥವ್ರು ಇನ್ನೊಬ್ರು ಯಾರು ಚಿತ್ರದುರ್ಗ ಇದ್ದಂಥವ್ರು ಅವ್ರನ್ನ ಹುಡುಕ್ಬೇಕಾಗ್ಯದ. ತನಿಖೆ ಮಾಡಿ ಇದರಲ್ಲಿ ನಿಜವಾಗಿಯೂ ಫೇಕ್ ಇವರ ಅವರ ಇದನ್ನು ಹುಡುಕ್ಬೇಕಾಗಿದೆ. ನಾವು ಕೇಳೋದಿಲ್ಲ ಇಷ್ಟೇ, ಯಾರು ಫೇಕ್ ಇದ್ರಲ್ಲ, ಶಾರ್ ಅವ್ರು ಫೇಕಾ ಅಥವಾ ಇನ್ನೊಬ್ಬ ವ್ಯಕ್ತಿ ಫೇಕಾ, ಇದು ತನಿಖೆ ಆದಾಗ ಗೊತ್ತಾಗುವಂಥದ್ದು. ತನಿಖೆನ ಆದಷ್ಟು ಶೀಘ್ರ ಮಾಡಬೇಕಾಗಿ ನಮ್ಮ ವಾಹಿನಿ ಮೂಲಕ ನಮ್ಮಲ್ಲೇ ನಾವು ಪ್ರಾರ್ಥನೆ ಮಾಡ್ತಾಯಿದ್ವಿ. ಜೊತೆಗೆ ಇದನ್ನು ಹುಡುಕಿ ಕೊಟ್ಟ ಇಂಥ ಘಟನೆ ಇನ್ನೂ 133 ಇದ್ದಾವಂಥವ್ರು ಸ್ವತಃ ಅಲ್ಲಿ ಅಧಿಕಾರಿ ನಿಮ್ಮ ಯಾರು ಮೇನ್ ರಿಜಿಸ್ಟ್ರಾರ್ ಹೇಳಿದ್ರಲ್ಲ, ನಮಗೆ ಮೇನ್ ರಿಜಿಸ್ಟ್ರಾರ್ ಅವ್ರು ಹೇಳಿದಂಥದ್ದು ಜಿಲ್ಲಾ ನೋಂದಣಿ ಅಧಿಕಾರಿ ಹೇಳಿದ್ದಾರೆ. ಅವೆಲ್ಲ ತನಿಖೆಯಾಗಿ ಅದ್ರ ಹಿಂದಿದ್ದಂಥವ್ರು ಯಾರು ಏನು ಎಂತು ಅನ್ನೋದಾದಾಗ ಸಹಜವಾಗಿ ವಿಶ್ವಾಸ ಬಿಡ್ತದೆ. ಇಲ್ಲಾಂದ್ರೆ ಸರ್ಕಾರದ ಮೇಲೆ ವಿಶ್ವಾಸ ಹೋಗುವಂಥದ್ದು ಆಗ್ತದೆ. ಬೈರೇಗೌಡರು ಸಾಕಷ್ಟು ಕೇಳ್ಕೊಳ್ತಾ ಇರ್ತಾರೆ, ನಾವು ಇವತ್ತೆಲ್ಲ ಕ್ಲಿಯರ್ ಮಾಡಿದ್ದೀವಿ, ಇಂಥ ಭೂಮಿಗಳಿಗೆಲ್ಲ ನಡೀದಂಗೆ ಫೇಕ್ ಡಾಕ್ಯುಮೆಂಟ್ ಸುಟ್ಟದಂಗೆ ಮಾಡಿದ್ದೀವಿ, ಹೊಸ ಏನೋ ಡೆವಲಪ್ಮೆಂಟ್ ಮಾಡಿದಾರೆ. ಆ ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ಬೈರೇಗೌಡರು, ಸಿದ್ದರಾಮಯ್ಯನವರು ಜೊತೆಗೆ ಇದರ ಈ ವಿಷಯ ಗೃಹ ಮಂತ್ರಿಗಳು ಸಹಿತ ಯಾಕೆಂತಂದ್ರೆ ಇಲ್ಲಿ ಫೇಕ್ ನಡೆದ ಒಂದು ಅಪರಾಧ ಆಗಿದೆ ಘಟನೆ. ಅಪರಾಧಿ ಯಾರು ಅನ್ನೋದನ್ನು ಹುಡುಕಿಕೊಡೋ ಜೊತೆಗೆ ನಮ್ಮ ಶಾರ್ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಶಾರ್ ಅವ್ರು ಫೇಕ್ ಇದ್ರೆ ಶಾರ್ ಅವ್ರ ಶಿಕ್ಷೆ ಆಗಲಿ, ಅವ್ರು ಯಾರು ಫೇಕ್ ಅಂದ್ರೆ ಅವ್ರ ಶಿಕ್ಷೆ ಆಗಬೇಕು. ಜೊತೆಗೆ ಈ ಅಧಿಕಾರಿಗಳಿಗೆ ಮೇನ್ ಆಗಬೇಕಾಗಿತ್ತು. ಯಾಕಪ್ಪ ಅಂದ್ರೆ ಇದೆಲ್ಲ ನಡೆದು ಇಂಥ ಅಧಿಕಾರಿಗಳಿಂದಾಗೆ ಇದರಿಂದ ಕೆಟ್ಟ ಹೆಸರು ಬರೋದು ಸರ್ಕಾರಕ್ಕೂ ಸಹಿತ ಅಂತ ಹೇಳ್ತಾ ಇದು ನಡೆದ ಸತ್ಯ ಘಟನೆ. ಇದಕ್ಕೆ ಈ ತನಿಖೆಗೆ ಈ ಸತ್ಯಕ್ಕೆ ಒಂದು ಪರಿಹಾರ ಹುಡುಕಬೇಕಾಗಿದೆ. ಆ ಪರಿಹಾರ ಸರ್ಕಾರ ಹುಡುಕ್ತದೆ ಅನ್ನೋ ಭರವಸೆಯಿಂದ ತಾವು ಬಂದ್ರಿ, ಸತ್ಯ ಘಟನೆಯಲ್ಲಿ ಹೇಳಿದ್ರಿ, ಜನ ತಿಳಿಸೋ ಕೆಲಸ ನಾವು ಮಾಡ್ತಾಯಿದ್ದೀವಿ. ಜನನೂ ಜಾಗ್ರತೆ ಕೊಡಬೇಕು. ನಿಮ್ಮಂದ್ರೆ ಅನೇಕ ಅನ್ಯಾಯಕ್ಕೆ ಒಳಗಾದವ್ರಿಗೆ ನಾವು ಧ್ವನಿ ಆಗ್ತಾಯಿದ್ವಿ. ಬಂದು ತಮಗಾದ ಅನ್ಯಾಯಗಳು ಹೇಳ್ಕೊಂಡ್ರೆ ನಾವು ಅದನ್ನು ಪ್ರಸಾರ ಮಾಡೋ ಜೊತೆಗೆ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತಾ, ಒಟ್ಟಾರೆಯಾಗಿ ಇದೊಂದು ಅತ್ಯಂತ ಅನ್ಯಾಯಪೂರ್ಣವಾದ ಘಟನೆ ಆಗ್ಯದ. ಇದಕ್ಕೆ ನ್ಯಾಯ ಬೇಕು ಅನ್ನೋ ಮಾತು ಮತ್ತು ಹೇಳ್ತಾ ವಂದನೆಗಳು.